ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಈ ಹಿಂದೆ ನಾನು ಒಂದು ವಿಡಿಯೋ ಹಾಕಿದ್ದೆ. ನಮ್ಮದು ಹಸಿಂದು ಬದುಕಲ್ಲ, ಅದು ಏನೋ ಅದಕ್ಕೆ ಹುಷಾರಿಲ್ಲ, ಅದು ಬೇರೆ ಹೊಟ್ಟೆ ಕರು ಐತಿ ಅಂತ ಹೇಳಿ ಅದು ಬದುಕಲಿಲ್ಲ, ಹೋಗ್ಬಿಡ್ತು. ಕರ ಹಾಕಿ 2 ದಿನ ಇತ್ತು. 2 ದಿನ ಇದ್ರೂ ಹೇಳಲಿಲ್ಲ. ಇದು ಹಾಲು ಅದ್ರದ್ದು ಕರಿಲೂ ಇಲ್ಲ, ಆಮೇಲೆ ಅದು ಕರಿಗೂ ಹಾಲು ಕುಡಿಸ್ಲೂ ಇಲ್ಲ. ಒಂದಿನೂ ಮಲ್ಕೊಂಡಿದ್ದು ಬಿತ್ಕೊಂಡಿದ್ದು ಹಾಗೆ ಬಿತ್ಕೊಂಡೇ ಇತ್ತು. ಜೀವ ಮಾತ್ರ ಇತ್ತು, ಆದರೆ ಕತ್ತು ಎತ್ತಕ್ಕೆ ಬರ್ತಿರ್ಲಿಲ್ಲ, ಹಂಗಿತ್ತು. ಡಾಕ್ಟ್ರ್ ಕರೆಸಿದ್ರು, ಡಾಕ್ಟ್ರೂ ಅದು ಬದುಕಲ್ಲ ಅಂತ ಹೇಳಿದರು. ಈಗೆಲ್ಲ ದನಿಗೆ ಕಾಯಿಲೆ ಬಂದವಲ್ಲ, ಆ ಥರ ಕಾಯಿಲೆ ಅಂತ ಹೇಳಿದರು. ಅದಕ್ಕೂ ಅದು ಕರ ಹಾಕೋ ಇದು ಬಂತಲ್ಲ, ಕರ ಹಾಕಬೇಕಾಗಿತ್ತಲ್ಲ. ಕರ ಹಾಕಿದ್ಮೇಲೆ ಇನ್ನೂ ಜಾಸ್ತಿನೇ ಸುಸ್ತಾಯಿತು ಪಾಪ. ಅದಕ್ಕೆ ಬದುಕ್ತತ್ತೇನೋ, ಮಾಮೂಲು ನಾರ್ಮಲ್ಲು ಹಸಿಗೆ ನಾರ್ಮಲ್ ದನಕ್ಕೆ ಬಂದರೆ ಕಾಯಿಲೆ ಬಂದರೆ ಬದುಕ್ತಾವಂತ ಅನಿಸ್ತೈತಿ. ಇದು ಹೊಟ್ಟೆ ಕರ ಇದ್ದಿದ್ದಕ್ಕೆ ಕರ ಹಾಕಾದ್ಮೇಲೆ ಇನ್ನೂ ಜಾಸ್ತಿ ಸುಸ್ತಾಯಿತು. ಅದು ಏಳು ಇಲ್ಲ, ಬದುಕಲಿ ಇಲ್ಲ, ಸತ್ತೇ ಹೋಗ್ಬಿಡ್ತು ಪಾಪ. ಮತ್ತು ಏನು ಮಾಡೋದು, ಕರನಾರು ಹೆಂಗಾರು ಬದುಕಿಸ್ಬೇಕಲ್ಲ ಅಂತ ಹೇಳಿ ನಮ್ಮದೊಂದು ಎಮ್ಮೆ ಐತಿ. ಈ ಎಮ್ಮೆ ಹಾಲನ್ನ ಕರಿಗೆ ಕುಡಿಸೋದು, ದಿನ 2 ಹೊತ್ತೂ ಎಮ್ಮೆ ಹಾಲನ್ನ ಕುಡಿಸೋದು. ಈಗ 1 ತಿಂಗಳಾಗೈತೆ, ಹಿಂಗೈತೆ ಕರ. ಈಗ ಹುಲ್ಲು ತಿನ್ನಕತ್ತೈತೆ ಪಾಪ, ಹುಲ್ಲು ತಿಂತಾ ಐತೆ 2 ಗರಿನ. ಹಾಗೇ ಇನ್ನೂ ಒಂದು 15 ದಿನ, ಇಲ್ಲಾಂದರೆ ಇನ್ನೊಂದು ತಿಂಗಳು ಎಮ್ಮೆ ಹಾಲನ್ನ ಕುಡಿಸೋಣ ಅಂತ ಹೇಳಿ ಕುಡಿಸ್ತಾ ಇದ್ದೀವಿ. ಎಮ್ಮೆ ಹಾಲನ್ನೇ ಕುಡಿದು ಬದುಕೈತೆ ಪಾಪ ನಮ್ಮ ಕರ. ಬೇಜಾರಾಕತೆ ನೋಡೋಕ್ಕೆ. ನೋಡಿರಿ, ಒಂದೇ ದಿನವೂ ಹಾಲು ಕುಡ್ದಿಲ್ಲ ಇದು ಅವರಮ್ಮಂದು. ಕಾಯಿಲೆ ಬಂದರೆ ಹಾಗೆ ಅಂತೆ, ಅವು ಬದುಕಲ್ಲಂತೆ, ಸತ್ತೋಗ್ತಾವಂತೆ. ಅದು ನಮ್ಮ ಮಕ್ಕಳನ್ನು ಸತ್ತೋಗ್ಬಿಡ್ತು. ಅದ್ರ ಕರ ಸೇಮ್ ಅವರಮ್ಮನ ಥರನೇ ಐತೆ ಕರನು. ಅವರಮ್ಮನೂ ಇದೇ ಕಲರ್ ಇತ್ತು. ನಾನು ಹಿಂದೆ ಇದು ವಿಡಿಯೋ ಹಾಕಿದ್ದೆ ಅವರಮ್ಮಂದು. ಎಷ್ಟು ದಿನ ಅಂದರೆ ಕರ ಹಾಕಕ್ಕೆ 1 ತಿಂಗಳಿತ್ತು ಅನಿಸುತ್ತೆ ಆವಾಗ ಬಂದಿರೋದು. ಕರ ಹಾಕಕ್ಕೆ 1 ತಿಂಗಳಿತ್ತು ಅನ್ನಿಸ್ತತೆ, ಆವಾಗ ಬಂದಿತ್ತು ಆ ಕಾಯಿಲೆ. ಡಾಕ್ಟ್ರಿಗೆಲ್ಲ ತೋರಿಸಿದ್ವಿ. ಡಾಕ್ಟ್ರು ಬಂದು ಮೆಡಿಸಿನ್ ಮಾಡಿದರು 1-2-3 ಸರಿ. ಹಂಗೆ ನಾಟಿ ಔಷಧಿ ಎಲ್ಲ ಮಾಡ್ತು ನಮ್ಮ ಡ್ಯಾಡಿ. ನಾಟಿ ಔಷಧಿ ಎಲ್ಲ ಮಾಡಾದ್ಮೇಲೆ ಅದು ನಡೀತಾ ಇತ್ತು. ಒಂದು 15 ದಿನ ಏನೋ ನಡೀತು. ಅದು ಹೆಂಗಂದರೆ, ಇದು ಹೇಳ್ತಾನೆ ಇರಲಿಲ್ಲ. ಹೊಟ್ಟೆ ಕರ ಇತ್ತಲ್ಲ, ಹೇಳ್ತಾನೆ ಇರಲಿಲ್ಲ. ತೆವಳ್ಕೀತ ಹೋಗ್ತಿತ್ತು. ಅದನ್ನು ಕೊಟ್ಟಿಗೆಗೂ ಕಟ್ಟಿರಲಿಲ್ಲ. ಕೊಟ್ಟಿಗೆಗೆ ಜಾಗ ಜಾಸ್ತಿ ಬೇಕದಕ್ಕೆ, ತೆವಳ್ತತಿ ಅಂತ ಹೇಳಿ ಆಚೆ ಕಟ್ಟಿದ್ವಿ. ತೆವಳ್ಕೀತ ಎಲ್ಲ ಕಡೆನೂ ಹೋಗ್ತಿತ್ತು. ಹುಲ್ಲು ತಿಂತಿತ್ತು, ನೀರು ಕುಡಿತಿತ್ತು, ಎಲ್ಲ ಮಾಡ್ತಿತ್ತು. ಆದರೆ ಎದ್ದು ಓಡಾಡೋಕ್ಕೆ ಬರ್ತಿರ್ಲಿಲ್ಲ ಅದಕ್ಕೆ. ಆಮೇಲೆ ಡಾಕ್ಟ್ರನ್ನ ಕರೆಸಿ ಮೆಡಿಸಿನ್ ಮಾಡಿಸಿ, ಆಮೇಲೆ ನಾಟಿ ಮೆಡಿಸಿನ್ ಎಲ್ಲ ಮಾಡಿ ಆದಮೇಲೆ ಎದ್ದು ಓಡಾಡೋಕ್ಕೆ ಹತ್ತು ನಿಧಾನಕ್ಕೆ. 15 ದಿನ 20 ದಿನ ಓಡಾಡ್ತಂತ ಅನಿಸ್ತತೆ. ಒಂದು 15 ದಿನ 20 ದಿನ ಓಡಾಡ್ತು. ಆಮೇಲೆ ಇನ್ನು ಕರ ಹಾಕೋಕ್ಕೆ ಬರೋ ಮೂಮೆಂಟಿಗೆ ಮತ್ತೆ ಹಂಗೇನೆ ಹೇಳೋಕ್ಕೆ ಬರ್ತಿರಲಿಲ್ಲ ಪಾಪ. ತೆವಳ್ಕೀತಾನೇ ಹೋಗೋದು. ಆಮೇಲೆ ತೆವಳ್ಕೀತ ಹೋಗೋದಾ. ಆಮೇಲೆ ನಮ್ಮ ಡ್ಯಾಡಿ ನಾಟಿ ಔಷಧಿ ಮಾಡ್ತು 1-2 ಸರ್ತಿ. ನಾಟಿ ಔಷಧಿ ಮಾಡಿ ಆದಮೇಲೆ ಎದ್ದು ಹಾಗೆ ನಿಂತ್ಕೊಂಡು ಮತ್ತು ಇನ್ನೊಂದು ಸತಿ ಇನ್ನೊಂದು 2 ದಿನ ನಡೀತು. 2 ದಿನ ನಡೆದು ಇನ್ನೇನು ಕರ ಹಾಕಬೇಕು ಅನ್ನೋ ಟೈಮ್ ಬಂತು. 4 ದಿನ ಅನ್ನಂಗೆ ಕರ 4 ದಿನ ಇತ್ತು. ಆವಾಗ ಮಲಗಿದ್ದು ಹೇಳಲೇ ಇಲ್ಲ. ಕಾಲು ಕೊಡೋಕ್ಕೂ ಆಗ್ತಿರ್ಲಿಲ್ಲ. ನಾವೇನು ಅಂದ್ಕೊಂಡ್ವಿ ಅಂದರೆ ಕರ ಹಾಕಾದ್ಮೇಲೆ ಹೇಳ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಕರ ಹಾಕಾದ್ಮೇಲೂ ಹೇಳಲೇ ಇಲ್ಲ. ಅದು ಫುಲ್ಲು ಸುಸ್ತು ಹೊಡೆದ್ಬಿಟ್ಟಿತ್ತು. ಕರ ಹಾಕಾದ್ಮೇಲೆ ಹೇಳಲೇ ಇಲ್ಲ. ಕರ ಹಾಕಿ 2 ದಿನ ಬಿತ್ಕೊಂಡೇ ಇತ್ತು. ತಲೆ ಚೆಂಡ ಹಿಂಗೆ ಹಾಕ್ಕಿಂದೇ ಇತ್ತು. ಅಡ್ಡ ಹಾಕ್ಕಿಂದಿತ್ತು. ನಾವು ಡಾಕ್ಟ್ರನ್ನ ಕರೆಸಿ ನೋಡಿದ್ವಿ. ಡಾಕ್ಟ್ರೂ ಬದುಕಲ್ಲ ಅಂತ ಹೇಳಿದರು. ಆಮೇಲೆ 2 ದಿನ ಆದಮೇಲೆ ಸತ್ತೋಗ್ಬಿಡ್ತು. ಅದನ್ನೆಲ್ಲ ನೋಡೋಕೆ ತುಂಬ ಅಂದರೆ ತುಂಬ ಬೇಜಾರು. ಅಂದರೆ ಕರನಾದರೂ ಹೆಂಗಾರು ಬದುಕಿಸ್ಕೋಬೇಕು, ಹಾಲಿಲ್ಲ ಅಂತ ಅಂದ್ರೂ ಅಂತ ಹೇಳಿ. ಮತ್ತು ನಮ್ಮದೊಂದು ಎಮ್ಮೆ ಹಾಲು ಕೊಡ್ತಾಯಿತ್ತು. ಆ ಎಮ್ಮೆ ಹಾಲು ಕುಡಿಸಿ 2 ಹೊತ್ತು ಬದುಕೈತೆ. ಈಗ ಒಂದು ತಿಂಗಳಾಯಿತು. 2 ಹೊತ್ತು ಕೊಡ್ತಿದ್ವಿ, ಹಾಲನ್ನ ಕೊಡ್ತಾಯಿದ್ದೀವಿ. ಆಮೇಲೆ ಹುಲ್ಲು ತಿನ್ನೋಕೆ ರೂಢಿ ಆಗೈತೆ. 2 ಗರಿ ಹುಲ್ಲು ತಿಂತೈತೆ, ಬದುಕೈತೆ. ನೋಡಿ, ಅವ್ರ ಅಮ್ಮನ ಥರನೇ ಸೇಮ್. ಅವ್ರ ಅಮ್ಮನೂ ಇದೇ ಕಲರ್ ಇತ್ತು. ಅವ್ರ ಅಮ್ಮನ ಥರನೇ ಐತೆ. ಪಾಪ ಅನ್ನಿಸ್ತತೆ ಕರ ನೋಡೋಕ್ಕೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ.
ಫ್ರೆಂಡ್ಸ್, ಈ ಹಿಂದೆ ನಾನು ಒಂದು ವಿಡಿಯೋ ಹಾಕಿದ್ದೆ ನಮ್ಮದು ಹಸಿಂದು ಬದುಕಲ್ಲ, ಅದು ಏನೋ ಅದ್ರಕ್ಕೆ ಹುಷಾರಿಲ್ಲ, ಅದು ಬೇರೆ ಹೊಟ್ಟೆ ಕರು ಐತಿ ಅಂತ ಹೇಳಿ ಅದು ಬದುಕಲಿಲ್ಲ, ಹೋಗ್ಬಿಡ್ತು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಮುಂದಿನ ವಿಡಿಯೋನ ನೋಡೋಣ ಬನ್ನಿ ಫ್ರೆಂಡ್ಸ್. ಕರ ಹಾಕಿ 2 ದಿನ ಇತ್ತು. 2 ದಿನ ಇದ್ರೂ ಹೇಳಲಿಲ್ಲ. ಇದು ಹಾಲು ಅದ್ರದ್ದು ಕರಿಲೂ ಇಲ್ಲ, ಆಮೇಲೆ ಅದು ಕರಿಗೂ ಹಾಲು ಕುಡಿಸ್ಲೂ ಇಲ್ಲ. ಒಂದಿನೂ ಮಲ್ಕೊಂಡಿದ್ದು ಬಿತ್ಕೊಂಡಿದ್ದು ಹಾಗೆ ಬಿತ್ಕೊಂಡೇ ಇತ್ತು. ಜೀವ ಮಾತ್ರ ಇತ್ತು, ಆದರೆ ಕತ್ತು ಎತ್ತಕ್ಕೆ ಬರ್ತಿರಲಿಲ್ಲ, ಹಂಗಿತ್ತು. ಡಾಕ್ಟ್ರು ಕರೆಸಿದ್ರು, ಡಾಕ್ಟ್ರೂ ಅದು ಬದುಕಲ್ಲ ಅಂತ ಹೇಳಿದರು. ಈಗೆಲ್ಲ ದನಿಗೆ ಕಾಯಿಲೆ ಬಂದವಲ್ಲ, ಆ ಥರ ಕಾಯಿಲೆ ಅಂತ ಹೇಳಿದರು. ಅದಕ್ಕೂ ಅದು ಕರ ಹಾಕೋ ಇದು ಬಂತಲ್ಲ, ಕರ ಹಾಕಬೇಕಾಗಿತ್ತಲ್ಲ, ಕರ ಹಾಕಿ ಅದು ಕರ ಹಾಕಿದ್ಮೇಲೆ ಇನ್ನೂ ಜಾಸ್ತಿನೇ ಸುಸ್ತಾಯಿತು ಪಾಪ. ಅದಕ್ಕೆ ಬದುಕ್ತತ್ತೇನೋ, ಮಾಮೂಲು ನಾರ್ಮಲ್ಲು ಹಸಿಗೆ ನಾರ್ಮಲ್ ದನಕ್ಕೆ ಬಂದರೆ ಕಾಯಿಲೆ ಬಂದರೆ ಬದುಕ್ತಾವಂತ ಅನಿಸ್ತೈತಿ. ಇದು ಹೊಟ್ಟೆ ಕರ ಇದ್ದಿದ್ದಕ್ಕೆ ಕರ ಹಾಕಾದ್ಮೇಲೆ ಇನ್ನೂ ಜಾಸ್ತಿ ಸುಸ್ತಾಯಿತು. ಅದು ಏಳು ಇಲ್ಲ, ಬದುಕಲಿ ಇಲ್ಲ, ಸತ್ತೇ ಹೋಗ್ಬಿಡ್ತು ಪಾಪ. ಮತ್ತು ಏನು ಮಾಡೋದು, ಕರನಾರು ಹೆಂಗಾರು ಬದುಕಿಸ್ಬೇಕಲ್ಲ ಅಂತ ಹೇಳಿ ನಮ್ಮದೊಂದು ಎಮ್ಮೆ ಐತಿ. ಈ ಎಮ್ಮೆ ಹಾಲನ್ನ ಕರಿಗೆ ಕುಡಿಸೋದು, ದಿನ 2 ಹೊತ್ತೂ ಎಮ್ಮೆ ಹಾಲನ್ನ ಕುಡಿಸೋದು. ಈಗ 1 ತಿಂಗಳಾಗೈತೆ, ಹಿಂಗೈತೆ ಈ ಕರ. ಈಗ ಹುಲ್ಲು ತಿನ್ನಕತ್ತೈತೆ ಪಾಪ, ಹುಲ್ಲು ತಿಂತಾ ಐತೆ 2 ಗರಿನ. ಹಾಗೇ ಇನ್ನೂ ಒಂದು 15 ದಿನ ಇಲ್ಲ ಅಂದರೆ ಇನ್ನೊಂದು ತಿಂಗಳು ಎಮ್ಮೆ ಹಾಲನ್ನ ಕುಡಿಸೋಣ ಅಂತ ಹೇಳಿ ಕುಡಿಸ್ತಾ ಇದ್ದೀವಿ. ಎಮ್ಮೆ ಹಾಲನ್ನೇ ಕುಡಿದು ಬದುಕೈತೆ ಪಾಪ ನಮ್ಮ ಕರ. ಬೇಜಾರಾಕತ್ತೆ ನೋಡೋಕ್ಕೆ. ನೋಡಿರಿ, ಒಂದೇ ದಿನನೂ ಹಾಲು ಕುಡ್ದಿಲ್ಲ ಇದು ಅವರಮ್ಮಂದು. ಕಾಯಿಲೆ ಬಂದರೆ ಹಾಗೆ ಅಂತೆ, ಅವು ಬದುಕಲ್ಲ ಅಂತ, ಸತ್ತೋಗ್ತಾವಂತೆ. ಅದು ನಮ್ಮ ಮಕ್ಕಳನ್ನು ಸತ್ತೋಗ್ಬಿಡ್ತು. ಅದ್ರ ಕರ ಸೇಮ್ ಅವರಮ್ಮನ ಥರನೇ ಐತೆ ಕರನು. ಅವರಮ್ಮನೂ ಇದೇ ಕಲರ್ ಇತ್ತು. ನಾನು ಹಿಂದೆ ಇದು ವಿಡಿಯೋ ಹಾಕಿದ್ದೆ ಅವರಮ್ಮಂದು. ಎಷ್ಟು ದಿನ ಅಂದರೆ ಕರ ಹಾಕಕ್ಕೆ 1 ತಿಂಗಳಿತ್ತು ಅನಿಸುತ್ತೆ ಅವಾಗ ಬಂದಿರೋದು. ಕರ ಹಾಕಕ್ಕೆ 1 ತಿಂಗಳಿತ್ತು ಅನ್ನಿಸ್ತತೆ, ಆವಾಗ ಬಂದಿತ್ತು ಆ ಕಾಯಿಲೆ. ಡಾಕ್ಟ್ರಿಗೆಲ್ಲ ತೋರಿಸಿದ್ವಿ. ಡಾಕ್ಟ್ರು ಬಂದು ಮೆಡಿಸಿನ್ ಮಾಡಿದರು 1-2-3 ಸರಿ. ಹಂಗೆ ನಾಟಿ ಔಷಧಿ ಎಲ್ಲ ಮಾಡ್ತು ನಮ್ಮ ಡ್ಯಾಡಿ. ನಾಟಿ ಔಷಧಿ ಎಲ್ಲ ಮಾಡಾದ್ಮೇಲೆ ಅದು ನಡೀತಾ ಇತ್ತು. ಒಂದು 15 ದಿನ ಏನೋ ನಡೀತು. ಅದು ಹೆಂಗಂದರೆ ಇದು ಹೇಳ್ತಾನೆ ಇರಲಿಲ್ಲ. ಹೊಟ್ಟೆ ಕರ ಇತ್ತಲ್ಲ, ಹೇಳ್ತಾನೆ ಇರಲಿಲ್ಲ. ತೆವಳ್ಕೀತ ಹೋಗ್ತಿತ್ತು. ಅದನ್ನು ಕೊಟ್ಟಿಗೆಗೂ ಕಟ್ಟಿರಲಿಲ್ಲ. ಕೊಟ್ಟಿಗೆಗೆ ಜಾಗ ಜಾಸ್ತಿ ಬೇಕದಕ್ಕೆ, ತೆವಳ್ತತಿ ಅಂತ ಹೇಳಿ ಆಚೆ ಕಟ್ಟಿದ್ವಿ. ತೆವಳ್ಕೀತ ಎಲ್ಲ ಕಡೆನೂ ಹೋಗ್ತಿತ್ತು. ಹುಲ್ಲು ತಿಂತಿತ್ತು, ನೀರು ಕುಡಿತಿತ್ತು, ಎಲ್ಲ ಮಾಡ್ತಿತ್ತು. ಆದರೆ ಎದ್ದು ಓಡಾಡೋಕ್ಕೆ ಬರ್ತಿರಲಿಲ್ಲ ಅದಕ್ಕೆ. ಆಮೇಲೆ ಡಾಕ್ಟ್ರನ್ನ ಕರೆಸಿ ಮೆಡಿಸಿನ್ ಮಾಡಿಸಿ, ಆಮೇಲೆ ನಾಟಿ ಮೆಡಿಸಿನ್ ಎಲ್ಲ ಮಾಡಿ ಆದಮೇಲೆ ಎದ್ದು ಓಡಾಡೋಕ್ಕೆ ಹತ್ತು ನಿಧಾನಕ್ಕೆ. 15 ದಿನ 20 ದಿನ ಓಡಾಡ್ತಂತ ಅನಿಸ್ತತೆ. ಒಂದು 15 ದಿನ 20 ದಿನ ಓಡಾಡ್ತು. ಆಮೇಲೆ ಇನ್ನು ಕರ ಹಾಕೋಕ್ಕೆ ಬರೋ ಮೂಮೆಂಟಿಗೆ ಮತ್ತೆ ಹಂಗೆ ಹೇಳೋಕ್ಕೆ ಬರ್ತಿರಲಿಲ್ಲ ಪಾಪ. ತೆವಳ್ಕೀತಾನೇ ಹೋಗೋದು. ಆಮೇಲೆ ತೆವಳ್ಕೀತ ಹೋಗೋದ. ಆಮೇಲೆ ನಮ್ಮ ಡ್ಯಾಡಿ ನಾಟಿ ಔಷಧಿ ಮಾಡ್ತು 1-2 ಸರ್ತಿ. ನಾಟಿ ಔಷಧಿ ಮಾಡಿ ಆದಮೇಲೆ ಎದ್ದು ಹಾಗೆ ನಿಂತ್ಕೊಳೋದು. ಎದ್ದು ನಿಂತ್ಕೊಂಡು ಮತ್ತು ಇನ್ನೊಂದು ಸತಿ 2 ದಿನ ನಡೀತು. 2 ದಿನ ನಡೆದು ಇನ್ನೇನು ಕರ ಹಾಕಬೇಕು ಅನ್ನೋ ಟೈಮ್ ಬಂತು. 4 ದಿನ ಅನ್ನಂಗೆ ಕರ 4 ದಿನ ಇತ್ತು. ಆವಾಗ ಮಲಗಿದ್ದು ಹೇಳಲೇ ಇಲ್ಲ. ಕಾಲು ಕೊಡೋಕ್ಕೂ ಆಗ್ತಿರ್ಲಿಲ್ಲ. ನಾವೇನು ಅಂದ್ಕೊಂಡ್ವಿ ಅಂದರೆ ಕರ ಹಾಕಾದ್ಮೇಲೆ ಹೇಳ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಕರ ಹಾಕಾದ್ಮೇಲೂ ಹೇಳಲೇ ಇಲ್ಲ. ಅದು ಫುಲ್ಲು ಸುಸ್ತು ಹೊಡೆದ್ಬಿಟ್ಟಿತ್ತು. ಕರ ಹಾಕಿ ಆದಮೇಲೆ ಕರ ಹಾಕಾದ್ಮೇಲೆ ಹೇಳಲೇ ಇಲ್ಲ. ಕರ ಹಾಕಿ 2 ದಿನ ಬಿತ್ಕೊಂಡೇ ಇತ್ತು. ತಲೆ ಚೆಂಡ ಹಿಂಗೆ ಹಾಕ್ಕಿಂದೇ ಇತ್ತು. ತಲೆ ಚೆಂಡ ಹಿಂಗೆ ಅಡ್ಡ ಹಾಕ್ಕಿಂದಿತ್ತು. ನಾವು ಡಾಕ್ಟ್ರನ್ನ ಕರೆಸಿ ನೋಡಿದ್ವಿ. ಡಾಕ್ಟ್ರನ್ನೂ ಬದುಕಲ್ಲ ಅಂತ ಹೇಳಿದರು. ಆಮೇಲೆ 2 ದಿನ ಆದಮೇಲೆ ಸತ್ತೋಗ್ಬಿಡ್ತು. ಅದನ್ನೆಲ್ಲ ನೋಡೋಕೆ ತುಂಬ ಬೇಜಾರು. ಆದರೆ ಕರನಾದರೂ ಹೆಂಗಾರು ಬದುಕಿಸ್ಕೋಬೇಕು, ಹಾಲಿಲ್ಲ ಅಂತ ಅಂದ್ರೂ ಅಂತ ಹೇಳಿ. ಮತ್ತು ನಮ್ಮದೊಂದು ಎಮ್ಮೆ ಹಾಲು ಕೊಡ್ತಾಯಿತ್ತು. ಆ ಎಮ್ಮೆ ಹಾಲು ಕುಡಿಸಿ 2 ಹೊತ್ತು ಬದುಕೈತೆ. ಈಗ ಒಂದು ತಿಂಗಳಾಯಿತು. 2 ಹೊತ್ತು ಕೊಡ್ತಿದ್ವಿ, ಹಾಲನ್ನ ಕೊಡ್ತಾಯಿದ್ದೀವಿ. ಆಮೇಲೆ ಹುಲ್ಲು ತಿನ್ನೋಕೆ ರೂಢಿ ಆಗೈತೆ. 2 ಗರಿ ಹುಲ್ಲು ತಿಂತೈತೆ, ಬದುಕೈತೆ. ನೋಡಿ, ಅವ್ರ ಅಮ್ಮನ ಥರನೇ ಸೇಮ್. ಅವ್ರ ಅಮ್ಮನೂ ಇದೇ ಕಲರ್ ಇತ್ತು. ಅವ್ರ ಅಮ್ಮನ ಥರನೇ ಐತೆ. ಪಾಪ ಅನ್ನಿಸ್ತತೆ ಕರ ನೋಡೋಕ್ಕೆ. ಅಲ್ಲ
ಅವ್ರ ಅಮ್ಮಗೆ ಗುದ್ದು ಗುದ್ದು ಕುಡಿತಾವೆ ನೋಡು, ಆ ಥರ ಮಾಡ್ತದೆ ಪಾಪಚ್ಚಿ. ನೋಡಲ್ಲಿ ನಿಧಾನ ಕುಡಿಯ. ನಿಧಾನ ಕುಡಿಯಪ್ಪ. ಆದರೂ ನೋಡು ಗುದ್ದು ಗುದ್ದು ಕುಡಿಯೋದದ ಮಮ್ಮಿ ಪಾಪ. ಒಂದು ಟೈಮು ಕುಡಿಸ್ಲಲ್ಲ ಅನ್ನೋದ, ಎಳ್ಳೆ ಎಲ್ಲ ಹೋದಲ್ಲ ಅದು. ಅದು ಎಂಥ ಕಾಯಿಲೆ ಆಗಿದ್ದತ್ತ ಮರತಿ ಅದು ನೋಡು. ಹೊರ ಇದ್ದಾಗ ಹೊಟ್ಟೆ ಹೊರ ಇದ್ದಾಗ ಹಂಗಾಗೈತಿ. ಅದಕ್ಕೆ ಹುಷಾರು ಹಾಕುತ್ತಾನ, ಪೂರ್ತಿ ಸುಸ್ತಾಗಿ ಹೋಗ್ಬಿಡ್ತು ಅದಕ್ಕೆ. ತಮ್ಮ ಏಯ್ ಇದು ನನಗೂ ಕೊಡ್ರಿ ಅಂತತ್ತಿದ. ಮತ್ತಿನ್ನೇನು ಒಂದೂವರೆ ತಿಂಗಳು ಸಾಕು ಅನಿಸ್ತತಿ. ಎಲ್ಲರೂ 1.5 ತಿಂಗಳನ್ನ ಕುಡಿಸ್ತಾರೆ ಅನಿಸ್ತತಿ. ಈ ಎಮ್ಮಿ ಕರನೇ ಬಿಟ್ಟತ್ ಹೌದಲ್ಲ ಕುಡ್ಸಕ್ ಬಿಡೋದ. ನೆಕ್ಸ್ಟ್ ಸಾಕು ಬಿಡ ಆತನದ್ರಕ್ಕ. ನನಗೂ ಕೊಡ್ರಿ ಅದಕ್ಕೆ ಅಷ್ಟ ಕೊಡ್ತಾ ಇದ್ದೀರಿ. ಅದು ಮುಸ್ರಿ ಅಂತ ತಿಳ್ಕೊಂಡ ನನಗೆ ಕಾಣ್ತತಿ. ಆತು ಖಾಲಿ ಹೋಗಿಯ ಬಿಡಿಸ್ಕಿಂದು ಓಡ್ತೀಯಾ. ನೋಡಕ್ಕೆ ಮಾತ್ರ ಅವ್ರ ಅಮ್ಮನ ಥರನೇ ಐತಲ್ಲ ಮಮ್ಮಿ ಕಲರ್. ಅವ್ರ ಅಮ್ಮನ ಕಲರ ಸೇಮ್. ಇದು ಹೆಣ್ಣ ಬೇಕಿತ್ತು ನೋಡು. ಹಾಕ್ಲಾಕಿದ್ರೆ ಹಾಕ್ಬೇಕಾರ ಚಲೋ ಹಾಕುತ್ತೆ ಮಾತ್ರ. ಒಳ್ಳೆ ಹಾಲು ಕೂಡ ಹಾಕ್ಲಾಕತ್ತು. ಅದು ನೋಡ್ತಾ ಇತ್ತು ನನಗೆ ಕೊಟ್ಟಲ್ಲ ಅಂತ. ಹುಲ್ಲು ಈಗ ಒಂದೊಂದು ತಿಂತ ಇತ್ತಲ್ಲ. ಚರ್ಕಲ್ನ ನೋಡ್ತತಿ. ಸಾಕು ಬಿಡ, ಹುಲ್ಲು ತಿನ್ನಕ್ಕೆ ರೂಢಿ ಆಗಿಯಲ್ಲ ಸಾಕು. ಪಾಪ ಅಂತ ಅನಿಸ್ತೈತೆ. ಆದರೆ ಏನು ಮಾಡೋದು, ಅದೇ ಹಿಂಗೋ ಬದುಕೈತೆ. ಇನ್ನು ಒಂದು 15 ದಿನ ಇಲ್ಲಾಂದ್ರೆ 1 ತಿಂಗಳು ಹಾಲು ಕೊಟ್ಟರೆ ನೀಟಾಗಿ ಹುಲ್ಲು ತಿನ್ನಕ್ಕೆ ರೂಢಿ ಮಾಡ್ಕಿತತೆ, ಬದುಕ್ತತೆ. ಇದೆ ನೋಡಿ. ಅದು ಏನು ಕಾಯಿಲೆನೋ ಗೊತ್ತಿಲ್ಲ. ಕಾಯಿಲೆ ಬಂದರೆ ಅದೇ
ಬದುಕಲ್ಲ ಅಂತ ಹೇಳ್ತಾರೆ. ಅದು ಪಾಪ ಹೊಟ್ಟೆ ಕರ ಇದ್ದಾಗೆ ಬಂದುಬಿಡ್ತು ನಮ್ಮ ಆಕಳಿಗೆ. ಬೇಜಾರಾಗತ್ತೆ, ಏನು ಮಾಡೋದು ಹಿಂಗೆ. ಮತ್ತು ಅದರಿಂದ ನಮಗೇನು ಪಾಪ ಲಾಸ್ ಏನಾಗಲಿಲ್ಲ. ಇನ್ಸೂರೆನ್ಸ್ ಮಾಡಿತ್ತು ಡೈರಿ ಕಡೆಯಿಂದ, ಇನ್ಸೂರೆನ್ಸ್ ಬಂತು. ಅದರಿಂದ ಪಾಪ ನಮಗೇನು ಲಾಸ್ ಆಗಿಲ್ಲ. ಇನ್ಸೂರೆನ್ಸ್ ಮಾಡೋದು ಎಷ್ಟು ಯೂಸ್ಫುಲ್ ಅಂತ ನೋಡಿ. ಇನ್ಸೂರೆನ್ಸ್ ಇದ್ದರೆ ಆದರೆ ಎಲ್ಲ ಬೆನಿಫಿಟ್ ಹಸುಗೆ, ದನಿಗೆ ಹಿಂಗೇನಾದರೂ ಆದರೆ ರೈತರಿಗೆ ಇನ್ಸೂರೆನ್ಸು ತುಂಬ ಒಳ್ಳೆ ಸ್ಕೀಮ್ ಅಂತಲೇ ಹೇಳ್ಬೋದು. ಇನ್ಸೂರೆನ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಈ ಥರ ಏನಾದರೂ ಹೆಚ್ಚು ಕಮ್ಮಿ ಆದರೆ ಲಾಸ್ ಆಗಲ್ಲ ರೈತರಿಗೆ, ತುಂಬ ಯೂಸ್ಫುಲ್. ಇನ್ಸೂರೆನ್ಸ್ ಮಾಡಿಸಿದ್ದಕ್ಕೆ ಅದು ಮಾರಿದರೆ ಎಷ್ಟು ಬರುತ್ತೋ ಅಷ್ಟೆಲ್ಲ ಬಂತು. ಅದೇ ಇನ್ಸೂರೆನ್ಸ್ ಮಾಡಿಸಿಲ್ಲ ಅಂತ ಅಂದಿದ್ರೆ ತುಂಬ ಲಾಸ್ ಆಗಿರೋದು. ಇನ್ಸೂರೆನ್ಸು ಮಾಡಿಸೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಈ ಥರ ಏನಾದರೂ ಪ್ರಾಬ್ಲಮ್ ಆದರೆ ತುಂಬ ಯೂಸ್ಫುಲ್. ಆದರೂ ಮಾರಿದ್ರೂ ಎಷ್ಟಕ್ಕೆ ಹೋಗ್ತಿತ್ತೋ ಅಷ್ಟು ಅಮೌಂಟ್ ಬಂತು. ಕರ ನೋಡಿದರೆ ಬೇಜಾರಾಗ್ತದೆ. ಒಂದಿನನೂ ಪಾಪ ತಾಯಿ ಹಾಲು ಕುಡಿಲಿಲ್ಲ, ತಾಯಿ ಹಾಲು ಕುಡ್ದಂಗೆ ಬೆಳೀತು, ತಾಯಿ ಮುದ್ದಾಡಲಿಲ್ಲ ಅಂತ. ಮನುಷ್ಯರಿಗಾಗಿದ್ದರೆ ಎಷ್ಟು ಬೇಜಾರ ಪಡ್ಕೊತಿದ್ರು, ತಾಯಿಲ್ ಮಕ್ಕಳು, ತಾಯಿಲ್ ಮಗ, ತಾಯಿಲ್ ಮಗಳು ಅಂತ ಹೇಳಿ. ಕರ ಯಾರಿಗೆ ಹೇಳ್ತತೆ, ನಾವು ಸುಮ್ಮನೆ ಇರ್ತೈತೆ. ಅದು ರೂಢಿ ಆಗಿಬಿಟ್ಟತೆ ಎಲ್ಲ ದನಿನ ಜೊತೆಗೆ, ಕರದ ಜೊತೆಗೆ ಒಂದು ಎಮ್ಮೆ ಕರನೂ ಐತೆ ಜೊತೆಗೆ. ಎಮ್ಮೆ ಕರಿನ ಜೊತೆಗೆ ರೂಢಿ ಆಗೈತೆ. ಎಮ್ಮೆ ಹಾಲನ್ನೇ ಕುಡಿತತೆ. ಅದು ಕರ ಬಿಟ್ಟೇನು ಕುಡಿಸಲ್ಲ, ಕರೆದು ಒಂದು ಪಾತ್ರೆಗೆ ಹಾಕಿ ಕೊಟ್ಟರೆ ತಾನೇ ಕುಡಿತತೆ. ಹುಲ್ಲು ತಿಂತತೆ, ಒಂದು ಎರಡೆರಡೆ ಗರಿ ತಿನ್ನಕ್ಕೆ ಹತ್ತೈತೆ. ನೋಡಿ ಪಾಪ ಅನ್ನಿಸ್ತತೆ ಒಂದು ನೋಡೋಕ್ಕೆ. ತಾಯಿ ಇಲ್ದಿದ್ದು ಮನುಷ್ಯರಿಗಾಗಿದ್ದರೆ ಅಯ್ಯೋ ತಾಯಿಲ್ ಮಗ, ತಾಯಿಲ್ ಮಗಳು ಅಂತ ಎಷ್ಟು ಬೇಜಾರ ಪಡ್ಕೊತಿದ್ರು, ಅಷ್ಟೇ ಬೇಜಾರ ಈ ಕರ ನೋಡಿದಾಗೂ ಆಕತ್ತೆ. ತಾಯಿಲ್ ಮಗ ಪಾಪ ಅಂತ ಹೇಳಿ. ನೋಡಿ, ನಿಮ್ಮ ಮನೇಲೂ ಈ ಥರ ಯಾವ್ದಾರು ಆಗಿದ್ದರೆ ಕಾಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕು ಕಮೆಂಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್.